ಓಂ ಸ್ವಾಪ್ಯಯಾತ್ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಈ 9ನೇ ಸೂತ್ರದ ಭಾಷ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ತತ್ವಪ್ರಕಾಶಿಕ ಈಗಾಗಲೇ ನಾವು ನೋಡಿ ಮುಗಿಸಿದ್ದೀವಿ. ಇನ್ನು ಮುಂದೆ ಸತ್ತರ್ಕ ದೀಪಾವಳಿ ಮತ್ತು ತತ್ವ ಪ್ರದೀಪ ಇದೆರಡನ್ನು ನೋಡಬೇಕಾಗಿದೆ. ಈಗ ಇವೆರಡರಲ್ಲಿ ಹೆಚ್ಚಿನ ವ್ಯತ್ಯಾಸ ಏನೂ ಇಲ್ಲ, ಅಥವಾ ತತ್ವಪ್ರಕಾಶಿಕಕ್ಕೂ ಇವೆರಡಕ್ಕೂ ಹೋಲಿಸಿದಾಗ ಅಲ್ಲಿಯೂ ಹೆಚ್ಚಿನ ವ್ಯತ್ಯಾಸವೂ ಏನಿಲ್ಲ, ಪರಸ್ಪರ ವ್ಯತ್ಯಾಸವೂ ಇಲ್ಲ. ಒಂದ್ಸರಿ ವಾಕ್ಯಗಳನ್ನು ಗಮನಿಸಿದರೆ ಸಾಕು. ಹೇತ್ವಂತರೇಣ ತ್ರಿಗುಣಾತೀತಸ್ಯೈವ ವೇದೋಕ್ತ ಆತ್ಮಶಬ್ದತ್ವಂ ಸಾಧಯತ್ ಸೂತ್ರಂ ಉಪನ್ಯಾಸ ವ್ಯಾಚಷ್ಟೆ. ಇದು ಹೇತ್ವಂತರ, ಬೇರೊಂದು ಹೇತುವನ್ನೇ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೇತ್ವಂತರೇಣ ಅದು ಯಾವುದಕ್ಕೆ ಹೇತ್ವಂತರ? ತ್ರಿಗುಣಾತೀತನೇ ವೇದೋಕ್ತ, ನಿರ್ಗುಣನೇ ವೇದೋಕ್ತನಾಗಿದ್ದಾನೆ ಹೊರತು ಬೇರೆ ಯಾರು ಕೂಡ ಅಲ್ಲ ಅಂತ ಸಾಧನೆ ಮಾಡುವ ಸೂತ್ರ. ಆ ಸೂತ್ರವನ್ನು ಉಪನ್ಯಾಸ ತೋರಿಸಿ ಅದಕ್ಕೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಸ್ವಾಪ್ಯಾತ್ ಅಂತನ್ನುವಲ್ಲಿ ಅಯಮರ್ಥ. ಅದಕ್ಕೆ ಒಟ್ಟಾರೆ ಅರ್ಥ ಏನಾಗ್ತದೆ? ಈ ದೀಪಾತ್ ದೀಪಾಂತರಾಣಿ ಇವ, ಒಂದು ದೀಪ ಈಗಾಗಲೇ ಉರಿತಿದ್ರೆ ಅದರಿಂದ ಬೇರೆ ಬೇರೆ ಹಣತೆಗಳನ್ನು, ಈಗಾಗಲೇ ಎಣ್ಣೆ ಮತ್ತು ದೀಪ ಹಾಕಿಟ್ಟಂಥ ಹಣತೆಗಳನ್ನು ನಾವು ಹಚ್ಚುತ್ತೇವೆ. ದೀಪದಿಂದ ದೀಪಾಂತರಗಳು ಹುಟ್ಟುವಂತೆ ಮೂಲ ರೂಪದಿಂದ ಅವತಾರ ರೂಪಗಳನ್ನು ಹೊರತೆಗೆದು, ಅವತಾರಾನ್ ಉದ್ಧತ್ಯ ಹೊರತೆಗೆದು ತೈಹಿ ಏಕೀಭೂಯ, ಆಮೇಲೆ ಆ ಕಾರ್ಯ ಎಲ್ಲ ಮುಕ್ತಾಯ ಕಂಡ ಮೇಲೆ ಆ ಅವತಾರ ರೂಪಗಳ ಜೊತೆಗೆ ಏಕೀಭಾವವನ್ನು ಹೊಂದಿ ಮಹಾಪ್ರಳಯ ವರ್ತಮಾನ ಯಹ, ಮಹಾಪ್ರಳಯದಲ್ಲಿ ಇರ್ತಾನೆ ಅಂತ ನಿರ್ದಿಷ್ಟನಾಗಿರುವ, ಅಂದರೆ ವರ್ಣಿತನಾಗಿರುವ ಯಾವ ಭಗವಂತ ಇದ್ದಾನೆ, ಸಹ ಆ ಭಗವಂತ, ಯಹ ಸಹ ಅಂತ ಅಲ್ಲಿ ಮುಂದಿಗನ್ವಯ. ಅವನ ಬಗ್ಗೆ ವರ್ಣನೆ ಎಲ್ಲಿದೆ? ಪೂರ್ಣಸ್ಯ ಪೂರ್ಣಮಾದಾಯ ಎನ್ನುವ ಶ್ರುತಿಯಲ್ಲಿದೆ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಎನ್ನುವ ಶ್ರುತಿಯಲ್ಲಿ ಅವನ ಬಗ್ಗೆ ವರ್ಣನೆ ಬಂದಿದೆ. ಸಹ ತ್ರಿಗುಣ ತತ್ಕಾರ್ಯ ಲಯ ವಿಶಿಷ್ಯಮಾನತ್ವಾತ್ ತ್ರಿಗುಣಾತೀತ ಏವ ಭವೇತ್. ಲಯಕಾಲದಲ್ಲಿ ಆತ ಇರುವವನು, ಲಯಕಾಲದಲ್ಲಿ ಇರುವವನಾದ್ದರಿಂದ ಅವನು ತ್ರಿಗುಣಾತೀತನೇ ಆಗಿರಬೇಕು. ಯಾಕೆ ತ್ರಿಗುಣಾತೀತನೇ ಆಗಿರಬೇಕು ಅಂದರೆ, ಲಯ ಅಂದರೆ ತ್ರಿಗುಣಗಳು, ಸತ್ವರಜಸ್ತಮ ಗುಣಗಳು ಮತ್ತು ಅವುಗಳ ಕಾರ್ಯಗಳು, ಇವುಗಳ ಲಯವೇ ಪ್ರಳಯ. ಅಂದರೆ ಆ ಪ್ರಳಯ ಕಾಲದಲ್ಲಿ ಇದ್ದಾನೆ ಅಂದಮೇಲೆ ಅವನು ಕೂಡ ತ್ರಿಗುಣಾತೀತನೇ ಆಗಿರಬೇಕು ಅಂತದರ ಅಭಿಪ್ರಾಯ. ಪ್ರಳಯ ಕಾಲದಲ್ಲಿ 3 ಗುಣಗಳಿಗೂ ಲಯ ಆಗ್ತದ ಅಂತ ಒಂದು ಪ್ರಶ್ನೆ ಬರ್ತದೆ, ನಮಗೆ ಬರಬೇಕು. ಪ್ರಳಯ ಕಾಲದಲ್ಲಿ 3 ಗುಣಗಳಿಂದ ಹುಟ್ಟಿದ ಮಹತ್ತತ್ವ, ಅಹಂಕಾರ ತತ್ವ ಇತ್ಯಾದಿಗಳಿಗೆ ಲಯ ಆಗ್ತದೆ ಅಂದರೆ ಒಂದು ವಿಚಾರ ಬೇರೆ. 3 ಗುಣಗಳೂ ಲಯ ಕಾಣ್ತಾವ ಅಂತ ಒಂದು ಪ್ರಶ್ನೆ ಬರ್ತದೆ. 3 ಗುಣಗಳಿಗೇನೂ ಲಯ ಆಗೋದಿಲ್ಲ. ಅದರ ತಾತ್ಪರ್ಯ ಹೀಗೆ ನಾವು ಭಾವಿಸಬಹುದು. ಗುಣಗಳು ಸಮಾನಾವಸ್ಥೆಯಲ್ಲಿದ್ದರೆ ಅದಕ್ಕೆ ಅದು ಪ್ರಳಯ. ಅದು ಗುಣಗಳು ತಮ್ಮ ಸಮಾನಾವಸ್ಥೆಯನ್ನು ಬಿಟ್ಟುಕೊಟ್ಟು ವಿಷಮಾವಸ್ಥೆಯನ್ನು ಪಡೆದ್ರೆ ಅದನ್ನೇ ಪ್ರಳಯ ಅಂತ, ಅದನ್ನೇ ಸೃಷ್ಟಿ ಅಂತ ಅನ್ನೋದು. ಭಾಗವತ ತಾತ್ಪರ್ಯದಲ್ಲೆಲ್ಲ ಈ ಸಂಗತಿಗಳನ್ನು ಹೇಳಿದ್ದಾರೆ. ಆದ್ದರಿಂದ ಈ ತ್ರಿಗುಣಗಳಿಗೂ ಲಯ ಆಗುವುದು ಅಂದರೆ, ಮೂಲತಃ ತ್ರಿಗುಣಗಳಿಗೆ ಲಯ ಆಗೋದಿಲ್ಲ, ಸತ್ವರ ಅವು ಪ್ರಕೃತಿಯಲ್ಲಿ ಇದ್ದೇ ಇರ್ತವೆ. ಆದ್ರಿಂದ ತ್ರಿಗುಣಗಳ ಸಮಾನಾವಸ್ಥೆಗೆ ಧಕ್ಕೆ ಬರೋದು ಅಂತ ತಿಳ್ಕೋಬಹುದು ಅಷ್ಟೆ. ಹೀಗೆ ತ್ರಿಗುಣಗಳು ಮತ್ತು ಅವುಗಳಿಂದ ಹುಟ್ಟಿದ ವಸ್ತುಗಳಿಗೂ ಲಯ ಅಂದ್ರೆ ಅದೇ ಪ್ರಳಯ. ಅಲ್ಲಿ ಇದ್ದಾನೆ ಅಂದಮೇಲೆ ಅವನು ತ್ರಿಗುಣಾತೀತನೇ ಆಗಿರಬೇಕು ಅಂತ ಅದರ ಭಾವಾರ್ಥ ಆಗ್ತದೆ. ನಚ ಅಯಂ ತ್ರಿಗುಣ ಸಂವರಿತ ಅಸ್ಮಾದನ್ಯ ತ್ರಿಗುಣಾತೀತ ಇತಿ ವಾಚ್ಯಂ. ಈ ವಾಕ್ಯವನ್ನು ಹೀಗೆ ಗಮನಿಸಬೇಕು. ಅಯಂ ತ್ರಿಗುಣಾತೀತ, ಅಯಂ ತ್ರಿಗುಣ ಸಂವರಿತ, ಈ ತ್ರಿಗುಣ ಸಂವರಿತನು. ನೋಡಿ, ಸಂಸ್ಕೃತದಲ್ಲಿ ಒಂದು ಸಮಸ್ಯೆ ಏನು, ನಾನು ಇದನ್ನು ಓದುವಾಗ ಮೊದಲು ಅಯಂ ಅಂದರೆ ಈ ಅಂತ ಓದಿದೆ, ಈ ಅಂತ ಅರ್ಥ ಮಾಡಿಕೊಂಡೆ. ಅಯಂ ಈ ತ್ರಿಗುಣ ಸಂವಲಿತ, ತ್ರಿಗುಣ ವಿಶಿಷ್ಟನಾದವನು ಅಂದರೆ ಸಗುಣನು ಅಂತ ಅರ್ಥ ಮಾಡಿಕೊಂಡೆ. ಈ ಸಗುಣ ವಿಶಿಷ್ಟನು ಮುಂದೆ ಏನಾಗಿದ್ದಾನೆ? ಅಯಂ ಪುರುಷ, ಈ ಪುರುಷನು ಆಗಚ್ಚತಿ ಬರುತ್ತಾನೆ ಅಂತ ಏನಾದ್ರು ಒಂದಲ್ಲಿ ವಿಧಾನ ಮಾಡಬೇಕಲ್ಲ.
ಅದೇನು ಅಯಂ ತ್ರಿಗುಣ ಸಂಬಲಿತ, ಈ ತ್ರಿಗುಣ ಸಂಬಲಿತನು ಮುಂದೇನು ಅದೇನು ಇಲ್ವೇ ಇಲ್ಲ ಅಲ್ಲಿ. ಅಸ್ಮಾದನ್ಯ ತ್ರಿಗುಣಾತೀತ, ಅದು ಬೇರೆನೇ ಇದೆ ಅಲ್ವಾ ಅಂತ ಹೀಗಂತ ಅನಿಸ್ತು. ಈ ಅನ್ನೋದಕ್ಕೂ ಇವನು ಅನ್ನೋದಕ್ಕೂ ಸಂಸ್ಕೃತದಲ್ಲಿ ಒಂದೇ ಶಬ್ದ, ಕನ್ನಡದಲ್ಲಿ ಬೇರೆ ಬೇರೆ ಶಬ್ದ ಇದೆ. ಅದರಿಂದಾಗಿ ನಮಗದು ಗೊಂದಲಕ್ಕೆ ಕಾರಣ ಆಗ್ತದೆ. ಅದರಿಂದ ಇಲ್ಲೇನು ತಿಳ್ಕೊಬೇಕಂದ್ರೆ ಅಯಂ ಇವನು ತ್ರಿಗುಣ ಸಂಬೋಲಿತ. ಈ ಉಪನಿಷತ್ ಭಾಗದಲ್ಲಿ ಪ್ರತಿಪಾದಿತನಾದವನು ಏನಿದ್ದಾನಲ್ಲ ಅವನು ತ್ರಿಗುಣ ಸಂಬೋಲಿತ ಅಂದ್ರೆ ಗೌಣ ಆತ್ಮ. ಅಸ್ಮಾತ್ ಅನ್ಯ ಇವನ್ಗಿಂತ ಭಿನ್ನನಾಗಿ ಮತ್ತೊಬ್ಬ ತ್ರಿಗುಣ ಇದ್ದಾನೆ ಇತಿ ವಾಚ್ಯಂ. ಹೀಗೆ ಯಾಕೆ ಹೇಳಬಾರ್ದು ಅಂತ ಪ್ರಶ್ನೆ. ಅದರಿಂದ ಅದನ್ನ ಅಯಂ ಅಂದ್ರೆ ಇವನು ಅಂತ ಓದ್ಕೋಬೇಕು. ಇವನು ಅನ್ನೋದು ಪ್ರತ್ಯೇಕ ಶಬ್ದ ಸಂಸ್ಕೃತದಲ್ಲಿ ಇಲ್ಲದೆ ಇರೋದ್ರಿಂದ ನಮಗೆ ಈ ಥರದ್ದು ಗೊಂದಲ ಆಗ್ತದೆ ಅಷ್ಟೆ. ಇದನ್ನ ಅದಕ್ಕಾಗಿ ಮೊದಲು ನಾನು ತತ್ವಪ್ರಕಾಶಿಕ ಪಾಠ ಮಾಡಿದೆ. ನಚ ಅಯಂ ಗೌಣ ನೋಡಿ, ತತ್ವಪ್ರಕಾಶಿಕದಲ್ಲಿ ಹಾಗೇ ಇದೆ. ನಚ ಅಯಂ ಗೌಣ, ಇವನನ್ನು ಗೌಣ ಅಂತ ಹೇಳಬಹುದಲ್ವಾ ಅಂದರೆ ಪೂರ್ಣತ್ವ, ಪೂರ್ಣನಾದ್ದರಿಂದ ಮತ್ತು ಸ್ವಸ್ಯ ಸ್ವಸ್ಮಿನ್ ಲಯಾಚ್ಚ, ಆ ಪ್ರಕಾರ ಈ ತತ್ವ ಪ್ರದೀಪವನ್ನು ಕೂಡ ಓದಬೇಕು. ಅಯಂ ಅಂದ್ರೆ ಇವನು ಅಂತ ಅರ್ಥ. ಅದಕ್ಕೆ ಸಂಬೋಲಿತ ಅಂದ್ರೆ ವಿಶಿಷ್ಟ ಅಂತ ಅರ್ಥ. ತ್ರಿಗುಣಗಳಿಂದ ಕೂಡಿದವನು, ತ್ರಿಗುಣಗಳಿಂದ ಆವೃತನಾದವನು ಅಂತ ಅರ್ಥ ಮಾಡಬಹುದು. ವಲ ಸಂವರಣೆ ಅಂತ ಈಗ ಒಂದು ಏನೋ ಧಾತು ಇದೆ. ಆದ್ರಿಂದ ತ್ರಿಗುಣಗಳಿಂದ ಆವೃತನಾದವನು, ತ್ರಿಗುಣಗಳ ಬಂಧನಕ್ಕೆ ಸಿಲುಕಿದವನು ಅಂತ ಹೀಗರ್ಥ. ಅದರಿಂದ ಅಯಂ ಈ ಶ್ರುತಿಯಲ್ಲಿ ಹೇಳಲ್ಪಟ್ಟ ವ್ಯಕ್ತಿ ಈ ವ್ಯಕ್ತಿ ಏನಿದ್ದಾನೆ ಅವನು ತ್ರಿಗುಣ ಸಂಬೋಲಿತ. ತ್ರಿಗುಣಾತೀತನಾದವನು ಬೇರೆನೇ ಇದ್ದಾನೆ, ಅವನನ್ನು ಈ ಶ್ರುತಿಯಲ್ಲಿ ಹೇಳಲಿಲ್ಲ ಅಂತ ಅವರು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದರೆ ಅದಕ್ಕೆ ಹೇಳ್ತಾರೆ ತ್ರಿಗುಣಾತೀತಸ್ಯ ತ್ರಿಗುಣ ಸಂಬೋಲಿತೆ ಲಯ ಪ್ರಸಂಗಾತ್. ನೋಡಿ, ಇದನ್ನೇ ಜಯತೀರ್ಥರು ವಿಸ್ತೃತವಾಗಿ ಬರೆದಿರೋದು. ಕೇವಲ ಪದ್ಮನಾಭ ತೀರ್ಥರ ಟೀಕಾ ನೋಡಿದರೆ ನಮಗದು ಸ್ಪಷ್ಟ ಆಗಲಿಕ್ಕಿಲ್ಲ. ತ್ರಿಗುಣಾತೀತನಾದವನು ತ್ರಿಗುಣ ಸಂಬೋಲಿತನಲ್ಲಿ ಲಯ ಹೊಂದಬೇಕಾಗ್ತದೆ. ಪ್ರಳಯ ಕಾಲದಲ್ಲಿದ್ದವನು ತ್ರಿಗುಣ ಸಂಬೋಲಿತ ಆಗಿದ್ದಾನೆ ಅಂತ ಇದ್ದೀರಿ ನೀವು ಈ ವಾಕ್ಯಕ್ಕೆ ಅರ್ಥ ಮಾಡ್ಲಿಕ್ಕೆ ಹೊರಟವರು. ಆದ್ದರಿಂದ ತ್ರಿಗುಣ ಸಂಬೋಲಿತನಲ್ಲಿ ತ್ರಿಗುಣಾತೀತನಾದವನಿಗೆ ಲಯ ಆಗಬೇಕಾಗ್ತದೆ ಅಂತ ಅರ್ಥ. ಈ ವಾಕ್ಯನ ಅರ್ಥ ಮಾಡ್ಕೊಳ್ಬೇಕಾದ್ರೂ ಕೂಡ ಆ ತತ್ವಪ್ರಕಾಶಿಕಾದ ವಾಕ್ಯ ಬೇಕು. ಅಲ್ಲಿ ಹೀಗೆ ನಾವು ಪ್ರಶ್ನೆ ಮಾಡಬೇಕು, ಈ ಯದಿ ಅಯಂ ಸ್ವಾಪ್ಯಯವಾನ್ ಗೌಣಃ ತರ್ಹಿ ಅಯಂ ನಿರ್ಗುಣಶ್ಚ ಉಭೌಚ ಪ್ರಳಯೇ ಲಯಹೀನೌ ತಿಷ್ಠತಃ. ಇಬ್ರು ಕೂಡ ಪ್ರಳಯದಲ್ಲಿ ಇರ್ತಾರೋ ಅಥವಾ ಒಬ್ಬನು ಮತ್ತೊಬ್ಬನಲ್ಲಿ ಲಯ ಹೊಂದುತ್ತಾನೋ ಅಂತ ಮಾತಿದೆಯಲ್ಲ, ಅದನ್ನ ಗಮನಿಸಿದ್ರೆ ಮಾತ್ರ ಇದು ಗೊತ್ತಾಗ್ತದೆ. ಪದ್ಮನಾಭ ತೀರ್ಥರ ಟೀಕೆ ಸ್ವಲ್ಪ ಶಾರ್ಟ್ ಆಗಿದೆ. ಜಯತೀರ್ಥರ ಟೀಕೆ ನಮ್ಮಂಥವ್ರೆಲ್ಲರಿಗೂ ಕೂಡ ಪೂರ್ಣವಾಗಿ ಒಟ್ಟಾರೆ ಭಾವಾರ್ಥ ಏನು ಅಂತ ಗೊತ್ತಾಗಲಿಕ್ಕೆ ಅನುಕೂಲಕರವಾಗಿದೆ ಅಷ್ಟೆ. ಆದ್ರಿಂದ ತ್ರಿಗುಣಾತೀತನಾದವನಿಗೆ ಅಂದರೆ ನಿರ್ಗುಣ ಬ್ರಹ್ಮನಿಗೆ ಗುಣವಿಶಿಷ್ಟನಾದ ಜೀವನಲ್ಲಿ ಲಯ ಹೇಳಿದಂತಾಗ್ತದೆ. ಅದು ಸರಿಯಾಗೋದಿಲ್ಲ. ನಚ ತದ್ಯುಕ್ತಂ, ಅದು ಯುಕ್ತ ಅಲ್ಲ. ನೈವ ತೌ ದ್ವೌ ಅನನ್ಯಲೀನವು ಮಹಾಪ್ರಳಯೇ ಯುಜ್ಯತೆ ಅಂತಾಗೋದಕ್ಕಿಂತ ಯುಜ್ಯೇತೆ ಅಂತ ಆಗಬೇಕಾಗಿತ್ತು ಅಂತ ನನಗಲ್ಲಿ ಅನ್ನಿಸ್ತದೆ. ಒಂದಾ ಯುಜ್ಯೇತೆ ಅಂತ ಆಗಬೇಕು, ಅಥವಾ ನೈವ ತೌ ದ್ವೌ ಅನನ್ಯಲೀಲವು ಮಹಾಪ್ರಳಯೇ ಇತಿ ಯುಜ್ಯತೆ. ಇತಿ ಅಂದರೆ ಈ ವಿಷಯವು ಹೀಗೆ ಯುಜ್ಯತೆ ಯುಕ್ತವಾಗುತ್ತದೆ ಅಂತ ಹೀಗೊಂದು ವಾಕ್ಯ ಆಗಬಹುದು. ಅಥವಾ ನೈವತೌ ದ್ವೌ ಅನನ್ಯಲೀನವು ಮಹಾಪ್ರಳಯೇ ಯುಜ್ಯೇತೆ ಅಂತ ಹೀಗಾಗುವುದು ಒಳ್ಳೆಯದು ಅಂತ ಅನ್ನಿಸ್ತದೆ. ಅದೊಂದು ನಿಮ್ಮ ಪುಸ್ತಕದಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿರಿ ಅಷ್ಟೆ. ಇವರಿಬ್ಬರೂ ಕೂಡ ತ್ರಿಗುಣಾತೀತನು ಮತ್ತೆ ತ್ರಿಗುಣ ಸಂಬೋಲಿತನು ಅನನ್ಯಲೀನವು, ಬೇರೆ ಯಾರಲ್ಲೂ ಲೀನರಾಗದೆ ಮಹಾಪ್ರಳಯದಲ್ಲಿ ಹಾಗೆ ಕಂಟಿನ್ಯೂ ಆಗ್ತಾರೆ ಅಂತ ಅನ್ನೋದು ಸರಿಯಲ್ಲ. ಅದನ್ನು ಕೂಡ ತತ್ವಪ್ರಕಾಶಿಕದಲ್ಲಿ ಉಭಾವಪಿ ಪ್ರಳಯೇ ಲಯಹೀನವು ತಿಷ್ಠತಃ, ಇಬ್ರು ಕೂಡ ಪ್ರಳಯದಲ್ಲಿ ಲಯಹೀನರಾಗಿ ಇರ್ತಾರೋ ಹೇಗೆ ಅಂತ ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಹಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದಂಬಾ ಅಗ್ರೆ ನೈವ ಕಿಂಚನ ಆಸೀತ್ ಅಂತ ವೇದವಾಕ್ಯ ಇದೆ. ಅದು ಆದ್ರಿಂದ ಹಾಗೆ ಹೇಳಬಾರದು ಅಂತ ತಾತ್ಪರ್ಯ. ನೋಡಿ, ಇದಂವಾ ಅಗ್ರೆ ನೈವ ಕಿಂಚನ ಆಸೀತ್ ಅಂತ ಒಂದು ವೇದವಾಕ್ಯ ಇಟ್ಕೊಂಡಿದ್ದಾರೆ ಜಯತೀರ್ಥರು. ಪದ್ಮನಾಭ ತೀರ್ಥರು ಆತ್ಮಾವ ಇದಂ ಏಕ ಏವ ಅಗ್ರ ಆಸೀತ್. ನಾನು ಜಯತೀರ್ಥರ ಟೀಕಾ ಪಾಠ ಮಾಡುವಾಗಲೇ ಹೇಳಿದ್ದೆ, ಈ ಥರದ್ದೊಂದು 2-3 ವಾಕ್ಯಗಳಿವೆ. ಮತ್ತೊಂದು ಕಡೆ
ಬ್ರಹ್ಮವಾ ಇದಮಗ್ರ ಆಸೀತ್ ನಾಣ್ಯತ್ ಕಿಂಚನ ಅಂತ ಹೀಗೆಲ್ಲ ಒಂದು 2 ಥರದ್ದು 3 ಥರದ ವಾಕ್ಯಗಳಿವೆ. ಅದರಿಂದ ಆತ್ಮಾವ ಇದಂ ಏಕೈವ ಅಗ್ರ ಆಸೀತ್ ಅನ್ನುವುದು ಪದ್ಮನಾಭ ತೀರ್ಥರಿಗೆ ನೆನಪಿಗೆ ಬಂದಿದೆ. ಅವರು ಅದನ್ನು ಕೋಟ್ ಮಾಡಿದ್ದಾರೆ. ಆದ್ದರಿಂದ ಪ್ರಳಯ ಕಾಲದಲ್ಲಿ ಇದ್ದದ್ದು ಒಂದೇ ಹೊರತು ಎರಡೆರಡು ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾಣ್ಯತ್ ಕಿಂಚನ ಮಿಷತ್. ಮಿಷತ್ ಅಂದ್ರೆ ಇದು ಐತರೇಯ ಉಪನಿಷತ್ತಿಂದು ಅಂತ ಕಾಣಿಸ್ತದೆ. ಬೇರೆ ಯಾವುದೂ ಕೂಡ ಅಲ್ಲಿ ಮಿಷತ್ ನೋಡ್ತಾ ಇರಲಿಲ್ಲ. ನೋಡದೆ ಹಾಗೆ ನಿಷ್ಕ್ರಿಯವಾಗಿತ್ತು ಉಳಿದದ್ದೆಲ್ಲ. ಇದೊಂದು ಮಾತ್ರ ಅಲ್ಲಿ ಎಚ್ಚರದಿಂದ ಇತ್ತು. ನಾಣ್ಯತ್ ಕಿಂಚನ ಮಿಷತ್ ಇತ್ಯಾದಿ ಶ್ರುತಿ ವಿರೋಧಾತ್. ಆದ್ರಿಂದ ಎರಡೂ ಕೂಡ ಅಲ್ಲಿ ಇದ್ದವು ಪ್ರಳಯ ಕಾಲದಲ್ಲಿ, ನಿರ್ಗುಣವೂ ಸಗುಣವೂ ಅಂತ ಅರ್ಥ ಮಾಡುವುದು ಉಚಿತ ಅಲ್ಲ. ಆತ್ಮಶಬ್ದಶ್ಚ ವಿಷ್ಮೈಕವಾಚಿ ಇತ್ಯುಕ್ತಂ. ಇಲ್ಲಿ ಆತ್ಮ ಶಬ್ದ ಬಂದಿದೆಯಲ್ಲ, ನಾವು ಪದ್ಮನಾಭ ತೀರ್ಥರು ಉದ್ಧರಿಸಿದ ವಾಕ್ಯದಲ್ಲಿ ಇಲ್ಲಿ ಆತ್ಮ ಅಂದ್ರೆ ವಿಷ್ಣು ಅಂತಾನೆ ಅರ್ಥ ಮಾಡ್ಕೋಬೇಕು. ಅದನ್ನು ಈ ಹಿಂದೆನೆ ಆಚಾರ್ಯರು ವಿಕಾಸ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಆದ್ರಿಂದ ಅದು ವಿಷ್ಣುವನ್ನೇ ಹೇಳ್ತದೆ ಅಂತಾನೆ ಅಲ್ಲಿ ಗ್ರಹಿಸಬೇಕು. ಆದ್ರಿಂದ ಆತ್ಮಶಬ್ದ ವಿಷ್ಣುವನ್ನೇ ಹೇಳ್ತದೆ ಅಂತ ಒಂದು ಕಾರಣ. ಮತ್ತೆ ಆ ಕಾಲದಲ್ಲಿದ್ದವನು ಆ ನಿರ್ಗುಣ ಬ್ರಹ್ಮನಾದ ಅವನೊಬ್ಬನೇ, ಬೇರೆ ಯಾರು ಕೂಡ ಆ ಕಾಲದಲ್ಲಿದ್ದರು ಅಂತ ಹೇಳಬಾರದು ಅಂತ ಅಭಿಪ್ರಾಯ. ಇದಿಷ್ಟು ಪದ್ಮನಾಭ ತೀರ್ಥರ ಅಭಿಪ್ರಾಯ. ಈಗ ತ್ರಿವಿಕ್ರಮ ಪಂಡಿತರ ಟೀಕೆಯನ್ನು ನೋಡೋಣ. ತತ್ವಪ್ರದೀಪವನ್ನು. ಪೂರ್ಣಂ ಅಧಃ. ಅಧಃ ಅಂದ್ರೆ ಮೂಲ ರೂಪಂ ಅಂತ ಅರ್ಥ. ಪೂರ್ಣಂ ಇದಂ ಅವತಾರ ರೂಪಂ ಅಂತ ಅರ್ಥ. ಅವತಾರ ರೂಪವು ಪೂರ್ಣ. ಅಮುಷ್ಮಾತ್ ಇದಂ ಸಂಖ್ಯಾ ಮಾತ್ರೇಣ ಉದಚ್ಯತೆ. ಒಂದು ನಿಮಿಷ, ಇದಕ್ಕಿಂತ ಮೊದಲು ಸತ್ತರ್ಕ ದೀಪಾವಳಿಯಲ್ಲಿ ದೀಪಾಂತರಾಣಿ ಅಂತ ಬಂತಲ್ಲ, ಅದಕ್ಕೆ ನಾವು ಅಗ್ನಿನಾಗ್ನಿ ಸಮಿಧ್ಯತೆ ಕವಿರ್ಗೃಹಪ ತಿರಿಯುವ ಹವ್ಯವ ಜುಹ್ವಾಸ್ಯ ಅಂತ ಒಂದು ಋಗ್ವೇದದ ಪ್ರಸಿದ್ಧವಾದ ವೇದವಾಕ್ಯ ಇದೆ. ಅದನ್ನು ಕೂಡ ನೆನಪು ಮಾಡ್ಕೊಳ್ಬೇಕು. ಅಗ್ನಿನ ಅಗ್ನಿ ಸಮಿಧ್ಯತೆ, ಒಂದು ಅಗ್ನಿಯಿಂದ ಇನ್ನೊಂದು ಅಗ್ನಿ ಹೇಗೆ ಜ್ವಲಿಸ್ತದೋ ಹಾಗೆ ಅಂತ ಅದನ್ನೊಂದು ಋಗ್ವೇದದಲ್ಲೇ ದೃಷ್ಟಾಂತ ಕೊಟ್ಟಿದ್ದಾರೆ. ಹಾಗೆ ಭಗವಂತನು ಕೂಡ ಭಿನ್ನ ಭಿನ್ನ ರೂಪಗಳನ್ನು ತಾಳ್ತಾ ಹೋಗ್ತಾನೆ ಅಂತ ಶಾಸ್ತ್ರದಲ್ಲಿ ಬಂದಿದೆ. ನೋಡಿ, ಅಮುಷ್ಮಾತ್ ಅಂದ್ರೆ ಆ ಪೂರ್ಣನಾದ ಮೂಲ ರೂಪದಿಂದ ಇದಂ ಈ ಪೂರ್ಣವಾದ ಅವತಾರವು ಉದಚ್ಯತೆ ಹೊರಗೆ ಬರ್ತದೆ. ಅಂದ್ರೆ ಉದ್ರಿಚ್ಯತೆ ಸಿಡಿದು ಹೊರಗೆ ಬರ್ತದೆ ಅಂತ. ಅದು ಹೇಗೆ ಅಂದ್ರೆ ಸಂಖ್ಯಾ ಮಾತ್ರೇಣ ಹೊರಗೆ ಬಂತು. ಅದರಿಂದ ಇದು ಇನ್ನೊಂದು ರೂಪ ಅಂತ ನಾವು ಹೇಳಬೇಕು. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ 4 ರೂಪಗಳು ಅಂತ ಸಂಖ್ಯೆಯನ್ನು ಹೇಳ್ತೇವೆ ಅಷ್ಟೇ. ವಸ್ತುತಃ ಏಕಮೇವ ಬಹುಸಂಖ್ಯಾಕಂ ಭವತಿ. ಒಂದೇ ಬ್ರಹ್ಮವೇ ಬಹುಸಂಖ್ಯಾಕವಾಗಿದೆ ಅಷ್ಟೆ. ಯಾಕೆಂದ್ರೆ ಇದು ವಿಶೇಷಾದೇವ. ಅದು ವಸ್ತುತಃ ಅದು ಏಕನೇ. ಅಜಾಯಮಾನೋ ಬಹುಧಾ ವಿಜಾಯತೆ. ಅವನು ಹುಟ್ಟಿಲ್ಲ, ಆದರೂ ಕೂಡ ಬಹು ರೀತಿಯಾಗಿ ಹುಟ್ಟುತ್ತಾನೆ. ಒಬ್ಬನೇ ಆದರೂ ಕೂಡ ಈ ಥರ ಅನೇಕ ರೂಪಗಳನ್ನು ತಾಳ್ತಾನೆ. ವಿಶೇಷಾದೇವ ಸವಿಶೇಷಾಭೇದ ಇರುವುದರಿಂದ ಹೀಗೆಲ್ಲ ಆ ಬ್ರಹ್ಮನಿಗೆ ಸೌಲಭ್ಯ ಇದೆ, ಈ ಥರದ ಸ್ವಾತಂತ್ರ್ಯ ಅವನಿಗಿದೆ ಅಂತ ಅದರ ತಾತ್ಪರ್ಯ. ಸಂಖ್ಯಾಕಂಭೂತಿ ವಿಶೇಷಾತ್. ಮುಂದೆ ಪೂರ್ಣಸ್ಯ ಪೂರ್ಣಮಾದಾಯ ಅಂತಿದೆಯಲ್ಲ, ಪೂರ್ಣಸ್ಯ ಅಂದ್ರೆ ಸ್ವಸ್ಯ ಪೂರ್ಣಸ್ಯ, ಪೂರ್ಣನೇ ಆದ ತನ್ನ ಅಂತ ಹೀಗರ್ಥ. ತನ್ನದೇ ಪೂರ್ಣನೇ ಆದ ತನ್ನ ಅಂದ್ರೆ ಆ ಮೂಲ ರೂಪದ ಅವತಾರ ಇದೆಲ್ಲ. ಮೂಲ ರೂಪದಿಂದ ಹೊರಗೆ ಬಂದಂತಹ ಅವತಾರಗಳು. ಹೀಗೆ ಪೂರ್ಣಮಿದಂ ಅವತಾರ ರೂಪಂ, ಈ ಪೂರ್ಣವಾದ ಈ ಅವತಾರ ರೂಪವನ್ನು ಆದಾಯ ಅಂದ್ರೆ ತನ್ನೊಳಗೆ ತೆಗೆದುಕೊಂಡು ಸ್ವೀಕಾರ ಮಾಡಿಕೊಂಡು ತನ್ನ ಮೂಲ ರೂಪಮೇವ ಅವಶಿಷ್ಯತೆ, ಆ ಮೂಲ ರೂಪವು ಮಾತ್ರ ಉಳಿದಿರ್ತದೆ ಅಂತ ಹೀಗೆ ಅದರ ಅಭಿಪ್ರಾಯ. ಸ್ವಸ್ಯೈವ ಅವತಾರ ರೂಪಸ್ಯ ನಿರ್ದೋಷಸ್ಯ ಸ್ವಸ್ಮಿನ್ ಮೂಲ ರೂಪೇ ಅಪ್ಯಯ ಉಚ್ಯತೆ. ತನ್ನದೇ ಆದ ಅವತಾರ ರೂಪ ಅದು. ಸ್ವಸ್ಯೈವ ಮೂಲ ರೂಪಸ್ಯ, ಸ್ವಸ್ಯೈವ ತನ್ನದೇ ಆದ ಮೂಲ ರೂಪದ ಅದಕ್ಕೆ ಸಂಬಂಧಪಟ್ಟದ್ದು ಈ ಅವತಾರ ರೂಪ. ಆ ಅವತಾರ ರೂಪವು ಕೂಡ ನಿರ್ದುಷ್ಟವೇ ಆಗಿದೆ. ಅದು ಸ್ವಸ್ಮಿನ್ ಮೂಲ ರೂಪೇ ಅಪ್ಪೆ, ಆ ಮೂಲ ರೂಪದಲ್ಲಿ ಹೋಗಿ ಸೇರುವುದು. ಅದನ್ನು ಈ ಶ್ರುತಿ ಹೇಳ್ತಾ ಇದೆ. ಅಪ್ಪೇಯ ಉಚ್ಯತೆ. ನಹಿ ನಿರ್ದೋಷಸ್ಯ ಗೌಣಾತ್ಮನಿ ಲಯ ತೈಹಿ ಅಭ್ಯುಪಗಮ್ಯತೆ. ನಿರ್ದುಷ್ಟನಾದಂತಹ ದೋಷರಹಿತನಾದಂತಹ ನಿರ್ಗುಣ ಬ್ರಹ್ಮ ಗೌಣಾತ್ಮನಲ್ಲಿ ಲಯ ಹೊಂದುತ್ತಾನೆ ಅಂತ ಅವರಾದರೂ ಹೇಳ್ತಾರೆ ಅದ್ವೈತಿಗಳು. ಹೇಳಲಿಕ್ಕಾಗೋದಿಲ್ಲ ಅವರಿಗೆ ಅಂತ ತತ್ವಪ್ರದೀಪದ ತಾತ್ಪರ್ಯ.
ಭಾವಬೋಧ ರಘುತ್ತಮ ಸ್ವಾಮಿಗಳದೊಂದು ಸ್ವಲ್ಪ ಗಮನಿಸಿ. ಅಲ್ಲಿ ಅವತಾರ ಮಹಾವಿಷ್ಣು ಸರ್ವೇ ಪೂರ್ಣ ಪ್ರಕೀರ್ತಿತಾ ಅಂತ ಒಂದು ವೇದವಾಕ್ಯ ಇದೆ. ಒಂದು ಬೃಹದಾರ್ಮಿಕ ಉಪನಿಷತ್ತಿನ ಭಾಷ್ಯವಾಕ್ಯ ಇದೆ, ಅದನ್ನು ಅವರು ಉದ್ಧರಿಸಿದ್ದಾರೆ. ಸರ್ವೇ ಅವತಾರಾ ಮಹಾವಿಷ್ಣು ಸರ್ವೇ ಅವತಾರಾ ಪೂರ್ಣ ಪ್ರಕೀರ್ತಿತಾ. ಮಹಾವಿಷ್ಣುವಿನ ಎಲ್ಲ ಅವತಾರಗಳನ್ನು ಪೂರ್ಣ ಅಂತಲೇ ಪರಿಗಣಿಸ್ತಾರೆ. ಪೂರ್ಣಂ ಚ ತತ್ಪರಂ ರೂಪಂ ಪೂರ್ಣಾತ್ ಪೂರ್ಣಾ ಸಮುದ್ಗತಾ. ತತ್ಪರಂ ರೂಪಂ, ಆ ಪರ ಅಂದರೆ ಶ್ರೇಷ್ಠವಾದ ಆ ರೂಪ ಏನಿದೆ ಅಥವಾ ಮೊದಲು ಇರುವಂಥ ರೂಪ ಅದು ಪೂರ್ಣವಾಗಿದೆ. ಆ ಪೂರ್ಣದಿಂದಲೇ ಪೂರ್ಣಾ ಸಮುದ್ಗತಾ ಹೊರಗೆ ಬಂದಿವೆ. ಪೂರ್ವರೂಪಸ್ಯ ಪೂರ್ಣಸ್ಯ ಪೂರ್ಣಂ ಯದ್ ಅವತಾರಕಂ. ಪೂರ್ಣವಾದಂತಹ ಪೂರ್ವರೂಪ ಅಂದರೆ ಮೊದಲ ರೂಪ, ಅದಕ್ಕೆ ಸಂಬಂಧಪಟ್ಟದ್ದು ಈ ಅವತಾರ ರೂಪ, ಅದು ಕೂಡ ಪೂರ್ಣವೇ. ರೂಪಂ ತದಾತ್ಮನ್ಯಾದಾಯ, ಆ ರೂಪವನ್ನು ತನ್ನೊಳಗೆ ಸೆಳೆದುಕೊಂಡು ಕೊನೆಗೆ ಪೂರ್ಣಮೇವ ಅವಶಿಷ್ಯತೆ, ಕೊನೆಗೆ ಉಳಿಯುವುದು ಆ ಪೂರ್ಣ ಮಾತ್ರ ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಂಥ ಒಂದು ಪ್ರಮಾಣ ವಚನ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.